ಊಟ ಟಯರ್ಡ್ ಫುಡ್ ನೀನು ಮಾಡಿದ್ದು. ಅಮ್ಮ ಅವನು ಎತ್ಕೊಳ್ಳೋಕೆ ಕಷ್ಟ ಆಗುತ್ತಾ ನಿಮಗೆ? ಅಮ್ಮ ನೀ ಹಾಕೊಳ್ಳಲ್ಲ, ಆಮೇಲೆ ನಿನಗಿಷ್ಟ ಆಗಿರುತ್ತಗಪ್ಪ. ಕರೆಕ್ಟಾಗಿದೆಯಮ್ಮ. ಅಯ್ಯೋ ಏನದು? ಇವರಮ್ಮ ನೋಡಿದ್ರೆ ಈಗ ನನ್ನ ಸಿಗ್ದು ತೋರಣ ಕಟ್ಬಿಡ್ತಾಳೆ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತು ನಾನು ಸ್ನಾನ ಮಾಡಿದೆ, ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇವತ್ತು ಸ್ವಲ್ಪ ಒಂಚೂರು ಕಟಿಂಗ್ ಮಾಡಿಸೋಣ ಅಂತಂದ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದವನು ನೆನೆಸ್ಕೊಂಡು ವಾಪಸ್ ಬಂದೆ. ಇವತ್ತು ನಮ್ಮನೆ ಬ್ರೇಕ್ಫಾಸ್ಟ್ ಏನು ಗೊತ್ತಾ? ಇದು ಅಂದರೆ ಇದಲ್ಲ, ಇದು ಬಂದು ಚಟ್ನಿ ಮಾಡೋಕ್ಕೆ ಅನ್ಸುತ್ತಲ್ಲ ಪಾಪ. ದೋಸೆ ಇವತ್ತು ನಮ್ಮ ಮನೆಯಲ್ಲಿ ಆಲ್ರೆಡಿ ನನಗೆ ಹಾಕಿದ್ದಾಯಿತು. ದೋಸೆಗೆ ಪಲ್ಯ ಏನು ಗೊತ್ತಾ? ಟೊಮೊಟೊ ಗೊಜ್ಜು. ಪಾಪ ಇದು ಪಲ್ಯನ ಗೊಜ್ಜ ಇದು? ನನಗೆ ಯಾವಾಗಲೂ ಅದೊಂದು ಪಲ್ಯಕ್ಕೂ ಗೊಜ್ಜಿಗೂ ಸ್ವಲ್ಪ ಕನ್ಫ್ಯೂಷನ್. ಇವನು ಇದನ್ನಲ್ಲ, ಇವನು ಬೆಳಗ್ಗೆಯಿಂದ ಬಂದು ಅವ್ನ ಕುಂಡಿನ ತೆಗೆದು ನನ್ನ ಕಾಲಿಗೆ ಉಜ್ಜಿ ಇಡ್ತಾ ಇದ್ದಾನೆ. ನಾನು ಬೈದು ಇಡ್ತಾ ಇದ್ದೀನಿ. ನಿಂದು ಯಾವಾಗಲೂ ಮದುವೆ? ನಿನಗೆ ಯಾವಾಗ ನೀನು ಮದುವೆ ಹೇಳೋ? ಪಾಪ ಅವನು ಹುಡುಗಿದ್ದು ಏನಾಯ್ತವ? ಇನ್ನು ಅಪ್ಡೇಟ್ ಇಲ್ವಾ? ಅವಳು ಪೀರಿಯಡ್ಸ್ ಆಗಿ ಇವನಿಗೆ ಸೆಟ್ ಮಾಡಿಸಿ ಮುಹೂರ್ತ ಸೆಟ್ ಮಾಡಿ ಕಷ್ಟ ಇದೆ ಜೀವನ. ಇದನ್ನು ಮಾಡಲಾ? ಓಕೆ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು. ಏನು ಮಗನೆ, ನಾನು ಇನ್ನು ಕರೆದಿಲ್ಲ ಮಗನೆ, ನಿನ್ನ ನಾನು ಕರೆದಿಲ್ಲ. ಸೂಪರ್, ಚೆನ್ನಾಗಿದೆ ಪಾಪ, ಸೂಪರ್ ಆಗಿದೆ. ವೆಲ್ಕಮ್. ಏನದು ಐಟಮ್ಮ? ಐಟಮ್ ಇವತ್ತು ಬ್ರೇಕ್ಫಾಸ್ಟ್ ಜೊತೆ ಕಾಫಿನೂ ಸಿಕ್ಬಿಟ್ಟಿದೆ. ಫುಲ್ ಡೇ ಬ್ಲಾಸ್ಟ್ ಇವತ್ತು. ಹೇರ್ ಕಟ್ಟಿಂಗ್ ಬಂದಿದ್ದೇನೆ. ಕಟಿಂಗು ಸ್ನಾನ ಎಲ್ಲ ಮುಗಿಸಿ ಈಗ ಪೂಜೆ ಆಗ್ತಾಯಿದೆ. ಇಲ್ಲಿ ನೋಡಿ ಇಟ್ಟಿದೆ ಅದು. ಎಲ್ಲ ಹೆಣ್ಮಕ್ಳಲ್ಲೂ ಇದೊಂದು ರೂಢಿ ಇರುತ್ತೆ ಅನ್ಸುತ್ತಲ್ಲ, ಒಂದು ಕಾಲಲ್ಲಿ ವಿಡಿಯೋ ಕಾಲ್ ಮಾತಾಡ್ಕೊಂಡು ಮಾಡೋಕ್ಕೆ ಅದೇ ಒಂದು ಎಂಟರ್ಟೈನ್ಮೆಂಟ್. ಮಾಡಿಬಿಟ್ಟು ಅಡುಗೆ ಮಾಡಿ ಮುಗಿಸ್ಕೊಂಡ್ರೆ. ಇವತ್ತೇನು ಮಧ್ಯಾಹ್ನದ್ದು ಬೇಳೆ ಸಾರು. ಎಷ್ಟು ಕ್ಯೂಟಾಗಿ ಮಲಗಿದೆ ನೋಡಿ ನನ್ನ ಮಗ. ಕ್ಯೂಟ್. ಈಶಾ ಇಸ್ ಅ ಕ್ಯೂಟ್ ಬಾಯ್, ಕ್ಯೂಟೆಸ್ಟ್ ಬಾಯ್. ಮತ್ತೆ ಊಟ. ಇದು ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ರಾಗಿ ಬಾಲ್ ಆ್ಯಂಡ್ ಬೇರೆ ಸಾರು ಆ್ಯಂಡ್ ಇಂಗ್ಲೀಷ್ ಕ್ಯೂಕಂಬರ್. ಸೊ ಇದೆಲ್ಲ ಒಂದು ಹೆಲ್ದಿ ಫುಡ್ ಆಗಿರೋದ್ರಿಂದ ತಿಂದ್ಕೊಂಡು ಆಮೇಲೆ ಬರ್ತೀವಿ. ನೀನು ಬಂದೆ? ಓಕೆ, ಇವಾಗ ಎಲ್ಲ ಕೆಲಸ ಮುಗಿಸಿ ನಾವೀಗ ಶೂಟ್ಗೆ ಹೋಗ್ತಾ ಇದ್ದೀವಿ. ಅಗೇನ್ ಅದೊಂದು ಯೂನಿಲೆಟ್ ಶೋರೂಮ್ ಒಂದು ಶೂಟಿಂಗ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ. ಯಾಕೋ ಇವತ್ತು ಆಗ್ತಾಯಿಲ್ಲ, ಬಾಡಿ ಸಪೋರ್ಟೇ ಮಾಡ್ತಾಯಿಲ್ಲ ನನಗೆ ಇವತ್ತು. ಸೊ ನಾವು ಆ್ಯಕ್ಚುಲಿ ಇದ್ರದ್ದು ಈ ಪ್ರಮೋಷನ್ಗೆ ಬಂದಿರೋದು. ಇಲ್ಲಿ ಆಲ್ಮೋಸ್ಟ್ ಫುಲ್ ಮೂನ್ಸ್ ಸೇಲ್ ಅಂತ ಹಾಕಿದ್ರಂತೆ, 60% ಸೇಲ್ಗೆ. ನೋಡೋಣ, ಆಮೇಲೆ ವಿಚಾರಿಸ್ತೀನಿ. ಫಸ್ಟ್ ಈಗ ಪ್ರಮೋಷನ್ ವಿಡಿಯೋ ಶೂಟ್ ಮಾಡಿಬಿಟ್ಟು ಬರ್ತೀನಿ. ನೋಡಿ, ಇದು ಮೇಲೆ, ಹಾಂ, ಇದು ಕೆಳಗೆ. ಇದೆಂಗೂ ಯೂಸ್ ಮಾಡಲ್ಲ ಅಲ್ವಾ ಜಾಸ್ತಿ, ತುಂಬ ರೇರು. ಮೋಸ್ಟ್ಲಿ ಈಗೆಲ್ಲ ಹಿಂಗೆ ನೋಡು. ಓಹೋ, ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಹಿಂಗೆ ಇದೆ.
ಶೂಟು ತುಂಬ ಚೆನ್ನಾಗಿ ನಡೀತಾನೆ ಇದೆ. ಟೈಮ್ ಆದರೆ ಹೋಗ್ತಾನೆ ಇದೆ. ಕರೆಕ್ಟ್ ತಾನೇ ತಗೊಳ್ಳೋದಕ್ಕೆ ಆರಾಮ. ಹೌದು 60% ಎಲ್ಲಾದ್ರ ಮೇಲೂ, ಫೋನ್ ಮೇಲೂ ಅಂತ ಗೊತ್ತಿಲ್ಲ ಅದು ಎಷ್ಟು ಸಿಗುತ್ತೇನೋ ಅಂತ. ಅದು 5ನೇ ತಾರೀಕು ಇರೋದು, ನೀವು ಜಸ್ಟ್ ಬಂದು ವಿಸಿಟ್ ಮಾಡಿ ನೋಡಿ. ಶೂಟೆಲ್ಲ ಮುಗಿಸಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ವಾಪಸ್. ಈ ಥರ ಬೇಗ ಶೂಟ್ ಮುಗಿಬಿಟ್ರೆ ಎಷ್ಟು ಚಂದ ಅಲ್ಲ. ಈಗ ಮನೆಗೆ ತರಕಾರಿಗಳನ್ನು ತೆಗೆದುಕೊಳ್ಳುವ ಸಮಯ. ಶೂಟ್ ಮಾಡ್ತಾರ ನೀನೇ ಹ್ಯಾಕ್ ಮಾಡ್ದಲ್ಲ ಇವಾಗ ಹೆಂಗೆ ಇಳಿಯೋದು ಈಸಿಯಾಗಿ ಅಂತ. ನೀನೇ ಹ್ಯಾಕ್ ಮಾಡ್ದಲ್ಲ. ಹಾಂ, ಏನು ಅದನ್ನ ಇಟ್ಕೊಂಡು ಹತ್ಬೇಕಾದ್ರೆ ಕಷ್ಟ ಆಯ್ತಿತ್ತು ಕೊನೆಗೆ ಅಲ್ವಾ ಅಂತ ಒಂದು ಕೈ ಬಿಟ್ಬಿಟ್ಟು ಇಲ್ದಾಗ ಈಸಿ ಆಗಿಲ್ದಲ್ಲ. ನೀನು ಆಕ್ಟ್ ಮಾಡಲಿಲ್ಲ. ಆ್ಯಕ್ಟ್ ಅಲ್ಲ, ಹ್ಯಾಕ್. ಅಂದ್ರೆ ಹ್ಯಾಕ್ ಅಂದರೆ ಕಂಡುಹಿಡ್ಕೊಳ್ಳೋದು, ಅಂದ್ರೆ ಶಾರ್ಟ್ ಕಟ್ನ ಕಂಡುಹಿಡಿಯೋದು. ಈ ಸರಿ ಇಷ್ಟು ತರಕಾರಿ ಕಮ್ಮಿ ತೊಗೊಂಡಿರೋದು ಸರಿ. ಈ ಸಂಸಾರದ ಜಂಜಾಟ ಗೊಂದಲ, ಅಯ್ಯಪ್ಪ. ಬ್ಯೂಟಿಫುಲ್ ವ್ಯೂ ಅಲ್ಲ. ಇವು ಯಾವಾಗಲೂ ಈ ವ್ಯೂವಲ್ಲೇ ಎಲ್ಲರಿಗೂ ನೋಡ್ಬಿಟ್ಟು ಇಲ್ಲಿಂದನೇ ಕೆಳಗಡೆ ನಾಯಿ ಕೇಳಿಸಲ್ವ, ಇಲ್ಲಿಂದನೇ ಆವಾಜ್ ಆಗ್ತಾನೆ ನೀನು ಹೈ 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 ಅಂತ. ಏನಕ್ಕೆ ಹಂಗೆ ಮೆಟ್ರಗಣ್ಣು ಹಾಕೊಂಡು ನೋಡ್ತಾ ಇದೀಯಾ? ಏನಕ್ಕೆ ನನ್ನ ಹೆಂಡ್ತಿಗೆ ಗುದ್ದಿದೆ? ಹಾಂ, ಅಲ್ಲಿ ಹೇಳ್ತಾ ಇಲ್ವಾ? ಓ, ಅರ್ಥ ಆಗೋಯ್ತಾ? ನಿನ್ನೆ ಕೇಳ್ತಾ ಇರೋದು ಏನಕ್ಕೆ ಆಗಲೇ ಗುದ್ದುದಂತೆ. ಹಾಂ, ಓಕೆ. ಡಯಟ್ ಫುಡ್ ನೀನು ಮಾಡಿದ್ದು? ಡಯಟ್ ಫುಡ್ ನೀನು ಮಾಡಿದ್ದು? ಡಯಟ್ ಫುಡ್ ನಿಂಗೆ ಕೊಡಲ್ಲ. ನೀನು ತಿನ್ಬೇಕು ಊಟ. ನಮ್ಮ ಊಟಕ್ಕೆಲ್ಲ ಕಣ್ಣು ಹಾಕಂಗಿಲ್ಲ ನೀನು. ಚಿಕನ್ ಬ್ರೆಡ್, ವಾವ್. ಚೀಸ್ ಅದು ಗುಡ್ ಫ್ಯಾಟ್. ಆನವನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ನೆನೆ ನೋಡಿಲ್ಲ ಆನವನ್ನ. ಹೇ ಆನ, ಇವತ್ತು ಆನೋಗೆ ಹೊಸ ಬಟ್ಟೆ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಏನಾಯ್ತು? ಹತ್ತಾ ಇದ್ದ ಅಂತ ಮೇಲೆ ಹತ್ಲಿ ಬಿಡುವ, ಕಲ್ತ್ಕೊಬೇಕಲ್ಲ ಹತ್ಲಿ. ಅಮ್ಮಮ್ಮನ್ ಕರಿ ಕರಿ ಮಗ್ಗಿ ಅಮ್ಮಮ್ಮನ್ ಕರಿ. ನೋ ಹತ್ಲಿ ಬಿಡವ, ಪ್ರಾಕ್ಟೀಸ್ ಆಗಬೇಕು. ಚಿನ್ನು ಹತ್ಲಿ, ಅವೆಲ್ಲ ಪ್ರಾಕ್ಟೀಸ್ ಆಗಬೇಕು ಅವನಿಗೆ. ಅಮ್ಮನ ಬೇರೆ ಮಾಮ್ಸ್ ಬ್ರೈನ್ ಬೇರೆ ಥರ ವರ್ಕ್ ಆಗುತ್ತೆ. ಐ ನೋ. ನನ್ನ ಮಗ ಬಿದ್ದುಬಿಟ್ರೆ ವೆರಿ ಬರ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ, ಬಾಗಿಲು ಹಾಕೊಂಡಿಲ್ಲ. ಏನಾಗ್ತಿದೆ? ಸ್ಟಾಪ್ ಆಗ್ಬಿಡಿತ್ತಲ್ವಾ? ಎತ್ಕೊಳ್ಳ. ಇವತ್ತು ಶಾಪಿಂಗ್ ಹೋಗೋದು ಗೊತ್ತಿಲ್ಲ, ಸೊ ಮನೇಲಿ ಕಂಫರ್ಟಬಲ್ ಬಟ್ಟೆ ಹಾಕೊಂಡಿದ್ದೆಲ್ಲ ಹಾಗೆ ಇದ್ದೀವಿ. ಈಗ ಹಂಗೆ ಆಚೆ ಹೋಗ್ತಾ ಇದ್ದೀನಿ. ಕರೆಕ್ಟ್. ನೋಡು ಇಲ್ಲ ಎಲ್ಲಿ ಹೋಗ್ತಾ ಇದ್ದಾನೆ? ಇಲ್ಲಿ ಲೈಟ್ ಬರುತ್ತಲ್ಲ ಹಿಂಗೆ, ನಾನು ಕೀ ಹತ್ರ ಇಟ್ಟರೆ ಲೈಟ್ ಬರುತ್ತೆ, ಅದು ಇಷ್ಟ ಆಗ್ತಿದೆ ಅವನಿಗೆ. ಸರ್
ಹೋಗೋಣ ಕಾರಲ್ಲಿ. ಏನು ನಗ್ತಾ ಇದೆಯಾ ಮೌಲ್ಯ? ಕಾರಲ್ಲಿ ಇದ್ದಿದ್ದಾಗ ಹಂಗೆ ಎತ್ತಾಕೊಂಡೆ ಅಂತನಾ? ಮತ್ತೆ ಚೆನ್ನಾಗಿದೆಯಾ? ಎಸ್ ಮೇಡಮ್. ಈಗ ಡ್ರಾಪ್ ಎಲ್ಲಿಗೆ ಮೇಡಮ್ ನಿಮಗೆ? ಎಲ್ಲಿಗೆ ಅಂತ ಹೇಳಿದ್ರೆ ಅಲ್ಲಿಗೆ ಕರ್ಕೊಂಡೋಗ್ಬಿಡ್ತೀವಿ. ಫಸ್ಟ್ ಕ್ರೈ ಇಲ್ಲಿ ಹತ್ರದಲ್ಲಿದೆಯಾ? ಫಸ್ಟ್ ಕ್ರೈ ನಾಗರಬಾವಿ ಫಸ್ಟ್ ಕ್ರೈ ಇಲ್ಲ ನೀ ಹತ್ರದಲ್ಲೇ ಇದೆಯೇ? ಉಳ್ಳಾಲಲ್ಲಿ ಅಣ್ಣ ಹೋಗಿ ಬಿಡೋಣ, ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಬಿಡೋಣ ನನ್ನ. ಹಿಂಗೆ ಹೊಟ್ಟೆಯಿಂದ ತೆಗ್ದಿದ್ದೀನಿ. ಏನು ಜ್ಯೂಸ್ ಬೇಕು ಪಾಪ? ಬಟರ್ ಫ್ರೂಟ್. ಅಮ್ಮ ನಿಮಗೆ? ಏನು ಬೇಡ ಕಣವ್ವ. ತಿಕ್ಕೋಗಿದೆ ತಿಕ್ಕೋಗಿದೆ ತಿಕ್ಕೋಗಿದೆ. ಏನು ಟಿಶ್ಯೂ ಕೊಡ್ರಿ. ಟಿಶ್ಯೂ ಬೇಕಾ? ನಾನು ಈ ಡ್ರೆಸ್ಸಲ್ಲಿ ಭಿಕ್ಷುಕ ಥರ ಕಾಣ್ತಾ ಇಲ್ವಾ? ಹಾಂ, ಅವ್ರ ಬಾಸ್ ಥರ ಕಾಣ್ತಾ ಇದೀನಾ? ಏನು ರಿಯಾಲಿಟಿಗೆ ಹತ್ರ ಆಗ್ಬಿಟ್ಟಿದೆ ಅನ್ನೋ ಥರ ನಗಾಡ್ತಿದ್ಯಾ? ಓಕೆ, ಇವಾಗ ನಮಗೆ ಬಟ್ಟೆ ತಗೊಳಕ್ಕೆ ಬಂದಾಯಿತು. ಅದು ಫಸ್ಟ್ ಕ್ರೈಗೆ, ಅದ್ರ ಅಕ್ಕಪಕ್ಕದಲ್ಲೇ ಬೇರೆ ಬೇರೆದೆಲ್ಲ ಶಾಪಿಂಗ್ ಮಾಡಿಕೊಂಡು ಈಗ ಹೋಗೋದು. ಏನಪ್ಪ? ಇಲ್ಲಾಂದರೆ ಕೊಡ್ಸಲ್ಲ ಅಂತನಾ? ಹಾಂ ಅಲ್ವಾ, ದುಡಿಯೋದೇ ಮಕ್ಳಿಗಂತೆ. ಹಾಳಿಂಗೆ ಖರ್ಚಾಗುತ್ತೆ ಅಂತ ಇವ್ರು ಖರ್ಚು ಹಾನು. ಹತ್ತು ಬರ್ತೀಯಾ? ಹತ್ತು ಹತ್ತು ಹತ್ತು. ಹಬ್ಬ ಹುಷಾರು ಹುಷಾರು ಹುಷಾರು. ಹಾಂ, ಹತ್ತು 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 ಹತ್ತು. ಹಬ್ಬ ಸ್ಟೇಜ್ ಮೇಲೆ ಹತ್ಬಿಟ್ರು ಸರ್. ಏನೇನು ಹೈಟ್ ಇದೆ. ಏನು ಮಾಡ್ತಿದ್ದೆ? ಡ್ಯಾನ್ಸ್? ಓ ಅಮ್ಮ, ಇದು ಸ್ಟೇಜ್ ಅಂತ ಗೊತ್ತಾಗ್ಬಿಟ್ಟಿದೆ. ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತಾ ಇದ್ದೇನೆ. ಸೊ ಸ್ವೆಟ್ರ್ ಯಾವುದು ಸಿಗ್ತಾ ಇಲ್ಲ ನಿಮ್ಮ ಕಲೆಕ್ಷನ್ಸ್ಗೆ? ಅದೆಲ್ಲ ಫಸ್ಟ್ ಕ್ರೈ ಇದೆ. ಯಾವುದು? ಹಾಂ, ಅದೆಲ್ಲ ಚೆನ್ನಾಗಿ ಬಳಕೆ ಬಂತಲ್ವಾ? ಎರಡು 10 ಸಲ ತಗೊಳ್ಳೋದು ಒಂದು ಸಲ. ವೆರಿ ಟ್ರೂ. ಬಟ್ ಅಂದ್ಕೊಂಡಷ್ಟು ಕಲೆಕ್ಷನ್ಸ್ಗಳು ಸಿಗ್ತಾ ಇಲ್ಲ ಡಾರ್ಲಿಂಗ್ಸ್. ನೋಡಿ ಹೆಂಗೆ ಕಾಣಿಸ್ತದ ನಿಮ್ಮ ಮಗು. ಅವನು ಗಣೇಶ್ ಅವರು ಏನೋ ಝೋನ್ ಔಟ್ ಆಗಿಬಿಟ್ಟಿದ್ಯಾ? ಅಮ್ಮ ನಿದ್ರೆ ಟೈಮ್ ಅವನಿಗೆ ಝೋನ್ ಔಟ್ ಆಗಿದ್ದಾನೆ. ಹೌದಾ? ಏನಾನು ಬರಲ್ವ ಸರ್ ನೀವು ನಮ್ಮ ಹತ್ರ? ಹೊಸ ಬಟ್ಟೆ ಹಾಕೊಂಡು ನಿಲ್ಲಿಸ್ತಾ ಇದ್ದಾನೆ ಹುಡುಗ. ಈಗ ಆ ಶಾಪ್ ಆಯಿತು, ಇವಾಗ ಈ ಶಾಪ್. ಅಲ್ಲೂ ನೋಡೋದು ಇಲ್ಲೂ ನೋಡೋದು. ಅಮ್ಮ, ಅವನ್ನ ಎತ್ಕೊಳ್ಳೋಕೆ ಕಷ್ಟ ಆಗುತ್ತಾ ನಿಮಗೆ? ವಯಸ್ಸಾಯ್ತಲ್ಲ, ಪ್ರಾಕ್ಟೀಸ್ ಆಗ್ತಾ ಇದೆ. ಅಲ್ಲ, ಪ್ರೆಗ್ನೆನ್ಸಿ ಕಡೆ ಮುಖದಲ್ಲಿ ಹಿಂಗೆ ಕಾಣ್ತಾ ಇದೆ ಗೊತ್ತಾ ಪಾಪ ನೀನು? ಸಾರಿ ಟಚ್ ಕಬ್ನ ಟಚ್ ಗ್ಲಾಸ್. ತಗೊಳ್ಳಿ. ಏನು ಬೇಕೋ ತಗೋ, ಇಲ್ಲಿ ಕೇಳಲೇಬೇಡ. ಏನು ಮಾಡ್ತಿದ್ಯಾ? ಈ ಪಾಪ ನಿನ್ನ ಮಗ ಏನು ಮಾಡ್ತಾ ಇದ್ದಾನೆ ಗೊತ್ತಾ ಗೊಂಬೆಗೆ? ಹಾಂ, ಕೇಳಲೇಬೇಡಿ ಅಂತವಳು. ಅಲ್ಲಿ ಹೋಗಿ ಕೂತ್ಕೋತಾ ಇದ್ದಾನೆ. ಅಲ್ಲಿ ಗ್ಲಾಸು ಹೋಗೋಕ್ಕಾಗಲ್ಲ. ಹೋಗ್ಬಿಟ್ಟು ಏನಕ್ಕೆ ಇಲ್ಲಿ ಹೋಗೋಕ್ಕಾಗ್ತಾಯಿಲ್ಲ ಅಂತೆ. ಓಡಾಡ್ತಾ ಇದ್ದಾನೆ ಅಣ್ಣ. ಏನು ಸ್ಲೋ ಅಲ್ಲಿ ಗ್ಲಾಸ್ ಅದು ಸ್ಲೋ
ಗುಡ್ ಬಾಯ್, ಗೊತ್ತಾಗಿದೆ ಇವಾಗ ನಿಮಗೆ. ಹೋಗಿ ಹೋಗಿ ಹೋಗಿ. ಟಾಡಾಡ ಟಾಡಾಡ ಟಾಡ ಟಾಡ ಟ. ಹಲೋ. ಜಿಮ್ಗೆ ಹೋಗೋದೇ ಬೇಡ, ಈ ಮಕ್ಳ ಜೊತೆ ಆಟಾಡ್ಕೊಂಡು ಇಲ್ಲೇ ಬೇಜಾನ್ ಕ್ಯಾಲರೀಸ್ಗಳು ಲಾಸ್ ಆಗುತ್ತೆ. ಏಯ್ ಎಷ್ಟು ಓಡಾಡ್ತೀಯ, ಸುಸ್ತಾಗಲ್ವೇನೋ ನಿಂಗೆ? ಟೊಪ್ಪಿ ಒಂದು, ಛತ್ರಿನ, ಟೊಪ್ಪಿ ಮತ್ತು ಛತ್ರಿ ಆರ್ಡ್ರ್ ಮಾಡೋದ? ಅದು ಸ್ಲಿಪ್ ಏನದು ಸ್ಕಿಡ್ ಪ್ರೂಫ್ ಏನೋ ಇತ್ತು. ಅಲ್ಲ ಭರ್ಜರಿನೇ ಶಾಪಿಂಗ್ ಐತಲ್ಲವ, ಸೂಪರು. ಅಲ್ಲ ಅಲ್ಲಿ ಸಿಗ್ತಾ ಇಲ್ಲ ಮಮ್ಮಿ ಈಗ ವೆಂಕಟೇಶ್ವರಲ್ಲಿ ಅಲ್ವಾ, ಈ ಬೆಸ್ಟ್. ವೆಂಕಟೇಶ್ವರಲ್ಲಿ ಅಲ್ಲೂ ಸಖತ್ತಾಗಿತ್ತು, ಇಲ್ಲೂ ಸಖತ್ತಾಗಿತ್ತು. ಕಲೆಕ್ಷನೇ ಇಲ್ಲ, ಇಲ್ಲಿ ಕಲೆಕ್ಷನ್ಸೇ ಇಲ್ಲ. ಬಟ್ ಇದು ತುಂಬ ಯೂಸರ್. ಹೌದು. ಓಕೆ ಬನ್ನಿ, ಚಪ್ಪಲಿ ತಗೋಬೇಕು ನಾನು. ಓಕೆ ಅಮ್ಮ, ಏನಾದ್ರು ತಿಂತೀರಾ ಪಾಪ? ಏನು ಬೇಡ ತಿಂತೀರ? ಬೇಡ ಬೇಡ ರೀ. ಅಮ್ಮ ನೀನೇನಾರ ತಿನ್ನಮ್ಮ. ಏನು ಬೇಡ ಬೇಡ ಅಂತ ಇರತ್ತೆ. ಯಾಕತ್ತೆ? ತಿನ್ನಿ, ಪಾಪ್ಕಾರ್ನ್ ತಗೊಂಡೋಗಿ ಮನೇಲಿ ಮಾಡ್ಕೊಂಡು ತಿನ್ನೋಣ. ಓಕೆ, ಸೆಪ್ಟೆಂಬರ್ ಮಾಡ್ತಾರೆ. ನಮಗೆ ಚಪ್ಪಲಿ ತೆಗೆದುಕೊಳ್ಳುವ ಸಮಯ. ಏನಾಯಿತು? ನನ್ನೋಡೆ ಎದ್ರುಕೊಂಡೆ ನೀನು. ನಿನ್ಗವ? ಕಲರ್ ಯಾವುದು? ಕ್ಯೂಟ್ ಆಗಿದೆ ಮಗನೇ. ತಗೊಂತೀನಿ, ಇದು ಅಮ್ಮಂಗೆ ತಗೊಂಡು. ಯಾವುದು ಅದಾ? ಅವ್ರಿಗಾಗುತ್ತಾ ಸೈಜ್? ಅವ್ರದ್ದು ನಿನ್ನ ಸೈಜೇ ಕಣೆ, ಪುಟ್ಕಾಲು. ಸ್ವಲ್ಪ ದೊಡ್ಡ. ಅದರಲ್ಲಿ ಎರಡು ಇದೆ, ಅದೆಲ್ಲ ನೋಡಿ ಒಂದು ಕಿಲೋ ಅದಾದ ಥರ ಬರುತ್ತೆ. ಅದು 42 ಸೈಜ್, ಅದು 42 ಅಂದರೆ 40. ತಲೆ ಸುತ್ತಾಯ್ತಾ? ಸರ್ ಇದು ಆಗ್ತಾ ಲೂಸ್ ಆಗುತ್ತಲ್ವಾ? ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಸ್ವಲ್ಪ. ಹಾಂ, ಅದೆಲ್ಲ ಯಾವುದು ಕಲರ್ ಇಷ್ಟ ಆಗಿಲ್ಲ. ಅದೇ ಇದು ಇಷ್ಟ ಆಗಿಲ್ವಾ? ಎಲ್ಲ ಮನೆ ಒಳಗಡೆ ಫುಲ್ ಲೈಟ್ ಕಲರ್ ಇದೆ, ಯೂಸಿಂಗ್ ಇದೆ. ಡಾರ್ಕ್ ಕಲರ್ ಮನೆಯಲ್ಲೂ ಆಪ್ಷನ್ ಇದೆ. ಚೆನ್ನಾಗಿದೆ, ಮುಂದೆ ನನಗಿಷ್ಟ ಆಯಿತು. ನಿಂಗಿಷ್ಟ ಅಲ್ಲ, ಆಮೇಲೆ ನೀ ಹಾಕೊಳ್ಳಲ್ಲ, ಆಮೇಲೆ ನಿನಗಿಷ್ಟ ಆಗಿರುತ್ತಪ್ಪ. ಅದು ದೊಡ್ಡದಾಯ್ತು ಸರ್. ಇದ್ರಲ್ಲಿ ಸೈಜ್ ಇಲ್ವಾ? ಇಲ್ಲ ಸರ್. ಟೆಕ್ಸ್ಚರ್ ನೋಡಿ ಏನು ಸಕ್ಕತ್ತಾಗಿದೆ. ಏನಾಗ್ತಿದೆಯೇ? ತಲೆ ತಿರುಗು. ಅಯ್ಯೋ, ನನ್ನ ಮಗ ಅಲ್ಲಿ ಮಲಗಿದ ನೋಡಿ ಕಾರ್ ಒಳಗೆ. ಇಲ್ಲೇ ತಗೊಂಡೆ ನಾನು ಶೂ. ಹೌದಾ? ಮೇಡಮ್ ಈ ಕಲರ್ $20 ಡಿಫ್ರೆನ್ಸ್ ಅಲ್ಲ ಸರ್? ಈಗ ನಾನು ಪರವಾಗಿಲ್ಲ. ಒಟ್ಟಿಗೆ ಆಯ್ತಾ, ಹಾಂ. ಕಡಿಮೆ ಮಾಡ್ಕೊಡ್ಬೇಕು. ಓ, ಈಗ ಬಾರ್ಗೇನ್ ಸಮಯನ ಈಗ? ಮೊನ್ನೆ ನನ್ನ ಮಗನ ಬೇರೆ ತಗೊಂಡೋಗಿದ್ದೀನಿ. ಗೊತ್ತಾಯ್ತಲ್ಲ, ಕೊಡ್ತೀನಿ ಅಲ್ಲಿ. ಚೆನ್ನಾಗಿದೆ ಅಲ್ವೇ ನನಗೆ? ಬಟ್ ಈಗ ನೀನು ಹಾಕೋಕ್ಕಾಗಲ್ಲ. ನಾನು ಯುವರ್ ಪ್ರೆಗ್ನೆಂಟ್. 1037. ಚೆನ್ನಾಗಿದೆ, ಕೊಡಿಸಿ ಪಾಪ. ಅಲ್ಲ, ಮತ್ತೆ ಬರೋಣ ಅಂತ ಅಂದ್ಕೊಂಡೆ. ಮತ್ತೇನಕ್ಕೆ ಬರ್ತೀರಾ? ಸರಿ ಸರಿ. ಎಷ್ಟು ಸರ್ ಪ್ರೈಸ್ ಅದು? ಅದೇ ರೇಟ್ ಮೇಡಮ್. ಸೇಮ್ ರೇಟ್ ಅಲ್ಲ? ಸಖತ್ತಾಗಿದೆ ಅಲ್ಲ? ಇದು ನೋಡಿ, ಇದು ಚೆನ್ನಾಗಿದೆ ಅಲ್ಲ ಇದು? ಏಯ್ ಏಯ್, ಅಲ್ಲಿ ಕೇರಳದನು ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಾನೆ. ಫುಲ್ಲು ನಗ್ನಗ್ತಾ ಮಾತಾಡ್ಸ್ಕೊಂಡು. ಲಾಸ್ಟ್ ಟೈಮ್ ಯಾರು ಹೌದಾ? ಇರಲಿಲ್ವಾ ಅವರು? ಮತ್ತು ಬಿಲ್ಲಿಂಗ್ ಇವನೇ ಮಾಡಿಸ್ಕೊಂಡ. ಅವಾಗೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಸುತ್ತಾಡ್ಕೊಂಡು ಬಂದೆ, ಎಲ್ಲೆಲ್ಲೋ ಬಿಲ್ಲೆಲ್ಲೋ ಹಾಕೊಂಡು ಸ್ಲಿಪ್ಪೆಲ್ಲೋ ಕೊಡಬೇಕು ಅಂತೆಲ್ಲ ಹೇಳ್ತಾ ಇದ್ದೆ. ಓಹೋ, ಏನು ನನಗೆ ಕಾರು ರಿವರ್ಸ್ ಆಗ್ತಿರ್ಬೇಕಾದ್ರೆ ಆವಾಜ್ ಹಾಕೊಂಡು ಹೋದಲ್ಲ ಏನಕ್ಕೆ? ಗುದ್ದಿರಿ ನನಗೆ. ನಾನು ಬೇಕು ಅಂತಲೇ ಟಚ್ ಮಾಡಿದ್ದು. ಅದರಲ್ಲಿ ಇಲ್ಲಿ ಅಂತ ಇಲ್ಲೇ ಹಾಕಿ ನೋಡ್ಬಿಟ್ಟು ಆಮೇಲೆ ಇದು ಮಾಡಿದ್ರೆ ಆಯ್ತು. ಆನಾ ಕರೆಕ್ಟಾಗಿದೆಯಮ್ಮ? ಕರೆಕ್ಟಾಗಿದೆಯಾ? ಹಂಗಾರೆ ನಿಮ್ಮ ಸೈಜು 8 ಅಂದರೆ ಚಪ್ಪಲಿ ಸೈಜು. ನಂದು ನಮ್ಮ ಮತ್ತೆ ತಗೊಳ್ಳೋದು ಈಸಿ.
ಸೇಮ್ ಸೈಜ್ ಅಂತ. ಮತ್ತೆ ನಮ್ಮದು ಸೇಮ್ ಸೈಜ್. ಹಾಂ ಹೇಳುವ. ಬಟ್ಟೆ ಇಲ್ಲ ಅಂತ ಹೇಳಂಗಿಲ್ಲ, ನೀನು ನಿಮ್ಮ ಅಜ್ಜಿ ನೆಕ್ಸ್ಟು. ಆಯ್ತಲ್ಲ, ಒಳ್ಳೆ ಶಾಪಿಂಗ್ ಅಂತ. ಒಳ್ಳೆ ಶಾಪಿಂಗ್ ಆಗಿದೆ. ಹಾಂ, ಅರ್ಥ ಆಯ್ತಾ? ಇನ್ನು ಬಿಗ್ ಬಾಯ್ ಆದಮೇಲೆ ಅಲ್ಲಿವರೆಗೂ ಹಾಕ್ಬೋದು. ಇನ್ನೊಂದು 3 months ಅಟ್ಲೀಸ್ಟ್ ಮಾತಾಡ್ಬೇಡ. ಮನೆ ಬಂತು. ಅವರೆಲ್ಲ ಎತ್ಕೋ, ಪಾಪ ಅವನವ್ನು ಎತ್ಕೋತಾರೆ, ನಾನು ಹಂಗೆ ಬರ್ತೀನಿ. ಓಕೆ. ಓಹೋ, ಅದೇ ಡೋರ್ ಓಪನ್ ಮಾಡೋದು ಅಂತ ಗೊತ್ತಪ್ಪ ನಿಮಗೆ? ಹಂಗಾರೆ ಇದೆಲ್ಲಿ ಶೂ ಎಲ್ಲಿ ನಿಂದು? ಹ್ಞೂ, ಶೂ ಎಲ್ಲಿ ನಿಂದು? ಇದೆಷ್ಟು ಕಾಸ್ಟ್ಲಿ ಗೊತ್ತಾ ಪ್ಯಾಂಟ್ ಇದು? ನೋಡಿದ್ರೆ ಗೊತ್ತಾಗ್ತದೆ. ಬಟ್ಟೆ ಗಿಡಿಲಿ ಫುಲ್ಲು ಓಡಿಸಾಡ್ಬಿಟ್ಟು ಸುಸ್ತಾಗಿ ನಿದ್ರೆ ಬಂದ್ಬಿಟ್ಟೈತೆ ಸರ್ಗೆ. ಮಂಕ ಕೂತ್ಬಿಟ್ಟಿದ್ದಾನೆ. ಏನಾನವದು ಅದು ರೆಡಿ ಬಾಲ್ ಹೋಗ್ಬಿಟ್ಟಿದೆ, ಮಲ್ಕೊಂಬಿಟ್ಟು ಬಾ 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 ಅಂತದಾನೆ ಬಾಲ್ನ. ಏನವ? ಎಸ್ ಹೊಡಿದೆ. ಓಕೆ, ಎತ್ಕೊಡ್ತೀನಿ ರವ. ಬಾಲು ಅಡಿಗೆ ಹೋಗ್ಸೋದು, ಅಳೋದು, ಇದ್ಯಾವ ಆಟ ನಾವು? ಅಲ್ಲಾಯ್ತು ಈಗ ಇಲ್ಲಿ. ಅಯ್ಯೋ ದೇವ್ರೆ, ಲಿಟ್ರಲಿ ಅವನಿಗೆ ಇದರಲ್ಲಿ ಆಟ ಆಡೋಕ್ಕೆ ಆಸೆ, ಆದರೆ ಬಗ್ಗಿ ಎತ್ಕೊಬೇಕಲ್ಲ, ಅದು ಕೋಪ. ಬಗ್ಗಿ ಎದ್ದು ಕೋಪ. ಅದು ರೆಡಿಯೆಲ್ಲ ಹೋದ್ರೆ ಅದು ನೋಡಿ, ಅದು ರೆಡಿ ಹೋಯ್ತಲ್ಲ ನೋಡಿ. ಯಾಕೆ ಹೋದೆ ಅಡಿಗೆ ಯಾಕೆ ಹೋದೆ? ಅದು ಎಳಿತದಾನೆ. ಸೈಕಲ್ ಓಡಿಸ್ಬೇಕಂತ ಸರ್. ಹೋಗೋಣ, ಬರ್ತೀಯಾ? ಅಯ್ಯೋ, ಎಲ್ಲ ಅರ್ಥ ಆಗುತ್ತೆ ಈಗ ನಿಮಗೆ. ಹಾನ ನೀನೇ ತಿರುಗಿಸ್ಬೇಕು, ತಿರುಗಿಸು. ಹಾನು ಅಯ್ಯೋ ಹಾನು ಡೌನ್ ಇದೆ. ಹೆಂಗೆ ಹೋಗ್ತದೆ ಗೊತ್ತಾ? ಇವ್ರ ಅಮ್ಮ ನೋಡಿದ್ರೆ ಈಗ ನನ್ನ ಸಿಗ್ದು ತೋರಣ ಕಟ್ಬಿಡ್ತಾಳೆ. ನೋಡಿ ಎಷ್ಟು ಡೌನ್ ಇದೆ ಅಂದರೆ. ಬಿಟ್ಟೆ. ಏನದು? ಯಾಕೆ ಎದ್ಕೋತಾ ಇದೆ? ಎದ್ಕೋಬೇಡ. ಜಿಂಕ್ ಬಾ. ನೆನ್ನೆ ನೋಡಿದ್ರೆ ಎಣ್ಣೆ ಹಚ್ಕೊತ ಇತ್ತು, ಇವತ್ತು ಕ್ರೀಮ್ ಹಚ್ಕೊತ ಐತೆ ಈ ಹುಡುಗ. ಅದು ಅಂತ ಈಶಾ ಅಯ್ಯೋ ದೇವ್ರೇ, ಈಶಾ ಸಾಂಗ್ ಕೇಳ್ಕೊಂಡು ಸಾಂಗ್ ಕೇಳ್ತಾ ಅಯ್ಯೋ ಇವನು ಹುಚ್ಚಿನ ಥರ ಆಡ್ತಾವ್ ನೋಡಿ. ಓಕೆ, ಈಗ ನೋಡ್ಕೊಳ್ಳಿ 10, 25. ಓಕೆ, ನನ್ನ ಮಗಳದು 10. ಓಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಡಾರ್ಲಿಂಗ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಪಾಪ ಮುಂದಕ್ಕೆ ಹೇಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಲವ್ ಯು, ಬಾಯ್. ಇಲ್ಲ, ಕರೆಕ್ಟಾಗಿ ಕ್ಲೋಸ್ ಮಾಡಿಲ್ಲ. ಸಿ ಆಲ್, ಬಾಯ್. ಸ್ವಲ್ಪ ತಂಗೆ ಇರಬೇಕು. ಸಿ ಆಲ್.
ಸಿ ಆಲ್ ಇದೆಯಾ ಸ್ವಲ್ಪ ಹೊತ್ತು? ಹಾಂ